ಇನ್ಫ್ಲೇಷನ್ ಅಂದ್ರೆ ಏನು ಅಂದರೆ ಇದು ಟ್ಯಾಕ್ಸ್ಗಿಂತ ತೀರಾ ಡೇಂಜರ್ ಅದು. ಟ್ಯಾಕ್ಸಲ್ಲಿ ಎಷ್ಟು ಥರ ಟ್ಯಾಕ್ಸ್ ಹಾಕ್ತಾರೆ. GST ಟ್ಯಾಕ್ಸು, ಪೆಟ್ರೋಲ್ ಟ್ಯಾಕ್ಸು, ವೈನು ಲಿಕ್ಕರ್ ಮೇಲೆ ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಅದೆಲ್ಲ ಅಲ್ದೇ ಇನ್ಕಮ್ ಟ್ಯಾಕ್ಸು. ಅದು ಯಾವ ಟ್ಯಾಕ್ಸ್ ಹಾಕಿದ್ರು ಅವ್ರಿಗೆ ತಿನ್ನೋಕೆ ದುಡ್ಡು ಸಾಲ್ದೇ ಏನು ಮಾಡ್ತಾರೆ, ದುಡ್ಡನ್ನ ಪ್ರಿಂಟ್ ಹೊಡಿತಾ ಹೋಯ್ತಾರೆ. ಪ್ರಿಂಟ್ ಹೊಡಿತಾ ಇರೋ ದುಡ್ಡು ಬೆಲೆ ಕಳ್ಕೊತದ. ಯಾವುದೋ ಒಂದು ಸೈಟು 5 ಲಕ್ಷ ಬೆಲೆ ಬಾಳೋದು 50 ಲಕ್ಷ ಬೆಲೆ ಬಾಳ್ತದೆ ಅಂದರೆ ಸೈಟ್ ಬೆಳೆದಿರೋದಿಲ್ಲ, ದುಡ್ಡು ಬೆಲೆ ಕಳ್ಕೊಂಡಿರ್ತದೆ. ಅವ್ರು ಹೇಳೋದು 5-7% ಅಂತಾರೆ ಇನ್ಫ್ಲೇಷನ್ನು. ನಿಜವಾಗಿ 8-10% ಜಾಸ್ತಿ ಪ್ರಿಂಟ್ ಹೊಡೆದು ಜಾಸ್ತಿ ಇದನ್ನು ಮಾಡಿರ್ತಾರೆ. ಬರೀ ಸುಳ್ಳುಗಳು ಹೇಳ್ತಾ ಇರ್ತಾರೆ ಎಲ್ಲರಿಗೂ. ಅಷ್ಟೊಂದು ದುಡ್ಡು ಬೆಲೆ ಕಳ್ಕೊಂಡಿಲ್ಲ, ನಿಜವಾಗಿ ಏರೈತೆ ಅಂತ. ಎಜುಕೇಷನ್ನು 8-12% ಅಂದರೆ ಅವರೇಜ್ 10% ಇನ್ಫ್ಲೇಷನ್ನು. 7 ವರ್ಷಕ್ಕೆ ಇವಾಗ ಒಂದು ಸ್ಕೂಲ್ಗೆ 1 ಲಕ್ಷ ಇದ್ರೆ ಫೀಸು, ನೆಕ್ಸ್ಟ್ 7 ವರ್ಷಕ್ಕೆ ಆದರೂ ಡಬಲ್ ಆಯ್ತದೆ. 14 ವರ್ಷಕ್ಕೆ 4ರಷ್ಟಾಗಿ 21 ವರ್ಷಕ್ಕೆ 8ರಷ್ಟು ಆಯ್ತದೆ. ಅದೇ ಹಂಗಾಗಿ ದಿನೇ ಯಾವುದು ಎಜುಕೇಷನ್ ಅಷ್ಟೊಂದು ಎಲ್ಲಿ ಸೇರಿಸಿದ್ರು ಜಾಸ್ತಿ ದುಡ್ಡು ಮಾಡಿರೋದು ಈ ಕಳ್ಳನ ಮಕ್ಕಳು ಮಾಡೋ ಈ ಅಲ್ಕ ಕೆಲಸದಿಂದ.